ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಖುಷಿ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಖುಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಂತಿನಗರ್ ಅಲ್ಲಿರುವಂತ ಶ್ರೀ ಶಾಂತಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಎಕ್ಸಾಕ್ಟ್ ಇರೋದು ಅಕ್ಕಿತಿಮ್ನಳ್ಳಿ ಬಸ್ ಸ್ಟಾಪ್ ಹತ್ರ. ಬನ್ನಿ ಈ ದೇವಸ್ಥಾನದ ವಿಶೇಷತೆ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಎಂಡ್ ವರ್ಗು ನೋಡ್ತೀರಿ. ಶ್ರೀ ಶಾಂತಿ ಗಣಪತಿ ದೇವಸ್ಥಾನದ ಪೂಜಾರಿಗಳು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಗುರುಗಳು. ನಮಸ್ತೆ ಮೇಡಮ್. ಸರ್, ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ ಗಣೇಶಕ್ಕೆ? ನಾನ್ ಪೂಜೆ ಮಾಡ್ತಾ ಒಂದು 10 ತಿಂಗಳಾಯ್ತು. 10 ತಿಂಗಳು ಕಳೆದೋಯ್ತು. ನಾನ್ ಬರೋಕಿನ ಮುಂಚೆ ಸೋಮಣ್ಣ ಅಂತ ಅರ್ಚಕರಿದ್ರು. ಅವ್ರು ಬರೋಕಿನ ಮುಂಚೆ ಅವ್ರ ಅಪ್ಪ ಅವರೇ ಮಾಡ್ತಾ ಇದ್ರು. ಅವ್ರ ಅಪ್ಪ ಮಾಡಿ ಆದ್ಮೇಲೆನೆ ಅವ್ರು ಬಂದಿದ್ದು. ಅವರು ಇವಾಗ ಸೋಮಣ್ಣ ಅಂದಲ್ಲ, ಅವ್ರು 40 ವರ್ಷ ಮಾಡಿದ್ದಾರೆ. 40 ವರ್ಷ ಸೇವೆ ಮಾಡಿದ್ದಾರೆ ಇಲ್ಲಿ. ಅವರಪ್ಪ ಅವ್ರು ಎಷ್ಟು ವರ್ಷ ಮಾಡಿದಾರೆ ನನ್ಗೆ ಗೊತ್ತಿಲ್ಲ. ಅಂದ್ರೆ ಅಲ್ಲಿಗೆ ಅವ್ರ ಕಾಲಕ್ಕೆ ಐ ಥಿಂಕ್ ಸೋಮಣ್ಣ ಅವ್ರ ಕಾಲಕ್ಕೆ ನನ್ಗೆ 1 ಸೆಂಚುರಿ ಆಗೋಯ್ತು ಅನ್ಸುತ್ತೆ. ಇದು ಬಂದ್ಬಿಟ್ಟು ಈ ದೇವಸ್ಥಾನ ಸ್ವತಂತ್ರ ಸಿಗೋ ನಮ್ಗೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಗೋ ಪೂರ್ವದಲ್ಲಿಯೇ ಇದು ನಿರ್ಮಾಣ ಆಗಿದೆ. ಯಾವ್ಯಾವ ತರ ಪೂಜೆ ಮಾಡ್ತೀರಾ ಗಣೇಶಗೆ? ನಾವು ಮೇಡಮ್ ಎಲ್ಲಾ ತರ ಪೂಜೆನೂ ಮಾಡ್ತೀವಿ. ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಹೂವ ಅಲಂಕಾರ, ವಿಭೂತಿ ಅಲಂಕಾರ, ಭಸ್ಮ ಅಲಂಕಾರ, ಬೆಣ್ಣೆ ಅಲಂಕಾರ, ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಅಲಂಕಾರ ಎಲ್ಲ ಅಲಂಕಾರ ಮಾಡ್ತೀವಿ. ಡೈಲಿ ಅಭಿಷೇಕ ಇರುತ್ತೆ, ಡೈಲಿ ಮಹಾಮಂಗಳಾರತಿ ಇರುತ್ತೆ, ಡೈಲಿ 8:30 ಪೂಜೆ ಆಗುತ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಾಗೇಶ್ ಅಂತ. ಸರ್, ವೀಕ್ಷಕರಿಗೆ ನಿಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ನಾಗೇಶ್ ಅಂತ, ಈ ದೇವಸ್ಥಾನದ ಕಾರ್ಯಕರ್ತ, ಸೇವಕ. ಮತ್ತೆ ನಾವು 1990 ದೇವಸ್ಥಾನ ಸ್ಥಾಪನೆ ಆಗಿದ್ದು. ಅಲ್ಲಿಂದವರೆಗೂ ದೇವಸ್ಥಾನ ಒಂದು ವಿಶೇಷ ಇದ್ದೇ ಇರುತ್ತೆ. ಮತ್ತೆ ಪ್ರತಿ ಇಲ್ಲಿ ಗಣೇಶ ಹಬ್ಬಕ್ಕೆ ಮತ್ತೆ ಪ್ರತಿ ಸಂಕಷ್ಟ ಗಣಪತಿಗೆ ವಿಶೇಷ ಪೂಜೆ ಇರುತ್ತೆ. ಹಾಗೂ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಮಂಗಳವಾರ ಪೂಜೆ ಇರುತ್ತೆ ವಿಶೇಷವಾಗಿ. ಮತ್ತೆ ಇಲ್ಲಿ ಷಷ್ಠಿ ಅಂತ ಬರುತ್ತೆ. ಆ ಷಷ್ಠಿ ದಿನ ಬಂದು ಪ್ರತಿದಿನ ಹೆಣ್ಮಕ್ಳುಗಳು ಹಾಲು ತೆನೆ ಎರಿತಾರೆ. ಮತ್ತೆ ಇಲ್ಲಿ ವಿಶೇಷವಾಗಿ ಎಲ್ಲರೂ ಬರ್ತಾ ಇರ್ತಾರೆ, ಎಲ್ಲಾ ಕಡೆಯಿಂದ ಬರ್ತಾ ಇರ್ತಾರೆ. ಮತ್ತೆ ಈ ಪೂಜೆ ಡೈಲಿ ನಡೀತಾ ಇರ್ತದೆ. ಮತ್ತೆ ಮಂಗಳವಾರ ವಿಶೇಷವಾದ ಕಾರ್ಯಕ್ರಮ ಇರ್ತದೆ, ವಿಶೇಷ ಪೂಜೆ ಇರುತ್ತೆ. ಆ ದಿನ ಪೊಂಗಲ್ಲು ಮತ್ತೆ ಕಡಲೆ ಔಷಧಿ ಎಲ್ಲ ಮಾಡ್ತೀರಿ. ಮತ್ತೆ ಸುಬ್ರಹ್ಮಣ್ಯ ಸಿಂಗಿ ಖಾರ ಪೊಂಗಲ್ ಅಂತ ಮಾಡ್ತೀರಿ. ತುಂಬಾ ವಿಶೇಷ ನಡೀತದೆ. ಮತ್ತೆ ಜನರು ಬರ್ತಾ ಇರ್ತಾರೆ, ಭಕ್ತಾದಿಗಳು ಹೆಚ್ಚಾಗಿ ಬರ್ತಾರೆ. ಸರ್, ನಿಮ್ ಜೀವನದಲ್ಲಿ ಗಣೇಶ ಇಂದ ಏನೇನ್ ಪವಾಡ ನಡೆದಿದೆ? ದೇವಸ್ಥಾನ ಇಂದ, ಗಣೇಶ ಇಂದ ಒಂದು ಉದಾಹರಣೆ ಹೇಳಿ ನಮ್ ವೀಕ್ಷಕರಿಗೆ. ಮೇಡಮ್, ಇಲ್ಲಿ ಗಣೇಶ ಅಂದ್ರೆ ವಿಶೇಷ ಪೂಜೆ ಇರ್ತದೆ. ಅದಕ್ಕೆ ನಾನು ಅಷ್ಟೇ ಗಣೇಶ ಭಕ್ತನೇ. ನಾವು ಬೆಳಿಗ್ಗೆ ಎದ್ರೆ ಗಣೇಶ ಕೈ ಮುಗ್ಬಿಟ್ಟು ಇಲ್ಲಿ ಬರೋದು, ಈ ದೇವಸ್ಥಾನ ಕೈ ಮುಗ್ದಿ ಆಮೇಲೆ ಮುಂದಿನ ಕೆಲಸಗಳು ಮಾಡ್ತಾರೆ. ಇಲ್ಲಿ ಎಲ್ಲರೂ ಅಷ್ಟೇ ಶಾಂತಿನಗರದಲ್ಲಿ ನಾಗರಿಕರು ಇಷ್ಟ ಭಕ್ತಾದಿಗಳು ಬೆಳಿಗ್ಗೆ ಎದ್ದು ಇಲ್ಲಿ ಕೈ ಮುಗ್ಬಿಟ್ಟು ಮುಂದೆ ಹೋಗ್ತಾರೆ ಅಷ್ಟೇ ಹೊರತು ಯಾರು ಅದು ಕೈ ಮುಗಿಲ್ಲ ಅಂದ್ರೆ ಕೆಲಸ ಆಗಲಿಂದ ಮಾಡ್ತಾರೆ. ಮಾನಸ ಬೆಳಿಗ್ಗೆ ಬಂದು ಕೈ ಮುಗಿದ್ರೆ ಸಾಯಂಕಾಲ ಆದ್ರೂ ಬಂದು ಹೋಗ್ತಾರೆ, ಇದೇನು ಕೆಲಸ ಆಗಲಿಲ್ಲ. ಈಗ ನಾವು ಅಷ್ಟೇ ಬೆಳಿಗ್ಗೆ ಕೈ ಮುಗ್ದು ಹೋದ್ರೆ ಆಗೋದು ವಿಶೇಷವಾಗಿ. ಮತ್ತೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಫಸ್ಟ್ ಗಣೇಶ ವಿಜ್ಞಾಪನೆ ಮಾಡ್ಕೊತೀರಿ. ಆ ಗಣೇಶ ಏನ್ ಕೊಡ್ತಾರೋ ಅದು ಮಾಡಿ. ಏನೇನ್ ಪೂಜೆಗಳು ನಡೆಯುತ್ತೆ ಗಣೇಶಗೆ? ಅಂದ್ರೆ ಇವಾಗ ಕಾರ್ ಪೂಜೆ ಆಗ್ಲಿ, ಏನಾದ್ರೂ ವಸ್ತು ಹೊಸ ತಗೊಂಡ್ ಬಂದ್ರೆ ಇಲ್ಲಿ ತಗೊಂಡ್ ಬಂದು ಪೂಜೆ ಮಾಡೋದಾಗ್ಲಿ ಆತರ ನಡೆಯುತ್ತಾ? ಮೇಡಮ್, ಇಲ್ಲಿ ವಾಹನ ಯಾರೇ ತಗೊಂಡ್ರು ಫಸ್ಟ್ ಇಲ್ಲಿ ಪೂಜೆ ಬರೋದು. ಇಲ್ಲಿ KTM ಅಂತ ಬಜಾಜ್ ಶೋರೂಮ್ ಇದೆ, ಯಾವ್ದು ಶೋರೂಮ್ ಇದೆ ಅವರೆಲ್ಲ ಇಲ್ಲೇ ಬರ್ತಾರೆ. ಮತ್ತೆ ಸುತ್ತಮುತ್ತ ಏನು ತಗೊಂತಾರೆ ಗಾಡಿ ತಂದು ವಾಹನ ಅವರಲ್ಲೇ ಬರ್ತಾರೆ. ಮದುವೆ ಮುಂಚೆ ಫಸ್ಟ್ ಕಾಡ್ ಇಲ್ಲೇ ಬಂದು ಪೂಜೆ ಮುಗಿಸ್ಕೊಂಡು ನಂತರ ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ವಿಶೇಷತೆ ಇದೆ. ಮತ್ತೆ ಹೆಣ್ಣು ಗಂಡು ಫಸ್ಟ್ ಪೂಜೆ ಅಂತ ಬಂದ್ರೆ ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ನಂತರ ಇಲ್ಲ. ಮತ್ತೆ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ಬೇಕಂದ್ರು ಇಲ್ಲಿ ಹೋಗ್ತಾರೆ. ಮತ್ತೆ ರಾಜಕೀಯ ವ್ಯಕ್ತಿಗಳು ಅಷ್ಟೇನೆ ಫಸ್ಟ್ ಇಲ್ಲಿ ಬಂದು ಕೈ ಮುಗಿಬಿಟ್ಟ ಮುಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ಲಾನು ಕೈಗೂಡುತ್ತೆ ಅಂತ ಗೊತ್ತಿದೆ, ಅದಕ್ಕೋಸ್ಕರ. ತುಂಬಾ ಧನ್ಯವಾದಗಳು ಸರ್. ಶ್ರೀ ಶಾಂತಿ ಗಣಪತಿ ದೇವಸ್ಥಾನದಲ್ಲಿ ಮುರುಗನ್ ದೇವಸ್ಥಾನನೂ ಇದೆ. ಬನ್ನಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ತೆ ಸ್ವಾಮಿಗಳೇ, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀ ಹರಿರಾವ್ ಶರ್ಮಾ ಅಂತೇಳಿ. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ ಸ್ವಾಮಿ? 4 ವರ್ಷ ತುಂಬಿ 5 ವರ್ಷ ಬಿದ್ದಿದೆ ಮೇಡಮ್. ಈಗ 5 ವರ್ಷ ಬಿದ್ದಿದೆ. ಏನೇನೆಲ್ಲ ಪೂಜೆ ನಡೆಯುತ್ತೆ ಮುರುಗನ್ಗೆ? ಮುರುಗನಿಗೆ ವಿಶೇಷವಾಗಿ ಮಂಗಳವಾರ ವಿಶೇಷವಾಗಿದೆ. ಮಂಗಳವಾರ ವಿಶೇಷವಾಗಿರುತ್ತೆ. ಅಂದರೆ ಏನಪ್ಪಾ ಅಂದರೆ ಇಲ್ಲೇನಪ್ಪ ಅಂದರೆ ನನ್ನ ಅನುಭವದಲ್ಲಿ 2 ಮಾತನ್ನ ಅಂತಂದರೆ, ಈ ಭಗವಂತನ ಸಾನ್ನಿಧ್ಯಕ್ಕೆ ಬಂದವರಿಗೆ ಇಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯ ಇಲ್ಲದೆ ಒಂದು ಉತ್ತಮ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ. ಅದರಲ್ಲಿ ನಾನು ಒಬ್ಬ ಸೇರ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ನಾನು ಯಾವುದೇ ರೀತಿಯಲ್ಲಿ ಏನೇ ರೀತಿಯಲ್ಲಿ ಮಾಡಿದ್ರು ಭಗವಂತ ಹಿಂದೆನೇ ಕಾಯ್ತಾ ಇದ್ದಾನೆ ಅನ್ನೋದಕ್ಕೆ ಯಾವುದು ಅಬದ್ಧವೇ ಇಲ್ಲ. ಆದರೆ ನಮ್ಮ ಮನಸ್ಸು ಯಾವ ರೀತಿ ಕೇಂದ್ರೀಕರಿಸ್ಕೊಂಡಿರ್ತೀವಿ, ಯಾವ ರೀತಿ ಭಗವಂತನ ಮೇಲೆ ಆರಾಧನೆ ಮಾಡ್ತೀವಿ,
ಭಗವಂತ ನಮ್ಮಲ್ಲಿ ಇದ್ದೇ ಇರ್ತಾನೆ. ಭಗವಂತ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಭಗವಂತ ಕಾಪಾಡ್ತಾನೆ ಅನ್ನೋದಕ್ಕೆ ಯಾವ ಸಂದೇಹವೇ ಇಲ್ಲವೇ ಇಲ್ಲ. ಅದಕ್ಕೆ ಈ ಶಾಂತಿನಗರದಲ್ಲಿ ಬಂದಿರುವಂತ ಎಲ್ಲರಿಗೂ ಸಹ ಕಷ್ಟದ ದೂರವಾಗಿ ಎಲ್ಲ ಸುಖಜೀವಿಗಳಾಗಿರ್ತಾರೆ ಅನ್ನೋದು ನನ್ನ ಭಾವನೆ. ಏನೇನ್ ಒಳ್ಳೇದಾಗಿದೆ ಭಕ್ತಾದಿಗಳಾಗ್ಲಿ ಹೇಳೋದಾಗ್ಲಿ ಏನೇನ್ ಒಳ್ಳೇದಾಗ್ಲಿ? ಕೆಲವರು ಮದುವೆ ವಿಚಾರದಲ್ಲಿ ಬರ್ತಾ ಇದ್ದಾರೆ, ಕೆಲವು ಮನೆಗೆ ಕಷ್ಟ ಕಾರ್ಪಣ್ಯಕ್ಕೆ ಬರ್ತಾ ಇದ್ದಾರೆ, ಮನೆಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡಚಣೆಗಳಿಗೆ ಬರ್ತಾ ಇದ್ದಾರೆ, ಮತ್ತೆ ಇನ್ನೊಂದು ಯಾವುದೇ ರೀತಿಯ ಮನೆಗಳ ಅಡಚಣೆಗಳಾಗುತ್ತೆ ಅಂತ ಬರ್ತಾ ಇದ್ದಾರೆ. ಎಲ್ಲದಕ್ಕೂ ಭಗವಂತನ ಸನ್ನಿಧಿಯಲ್ಲಿ ನಡೀತಾ ಇದೆ. ಈಗಲೂ ಪ್ರತ್ಯಕ್ಷ ನಡೀತಾ ಇದ್ರು ಇವಾಗಲೂ ಸಹ ಕ್ಷಣಾರ್ಧದಲ್ಲಿ 1 ವಾರ 2 ವಾರ 3ನೇ ವಾರ ಮುಕ್ತಿನಾಗಿ ಬಂದು ನನ್ನ ಕೆಲಸ ಆಯ್ತು ಅಂತ ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ಯಾವ ಅಲಂಕಾರ ಮಾಡ್ತಿರೋ ದೇವ್ರಿಗೆ? ಎಲ್ಲ ನೋಡಿ ಮೇಡಮ್, ಈಗ ಒಂದು ಬೆಣ್ಣೆ ಅಲಂಕಾರ ಇರುತ್ತೆ, ಅರಿಶಿನ ವಿಭೂತಿ ಅಲಂಕಾರ ಇರುತ್ತೆ, ಗಂಧದ ಅಲಂಕಾರ ಇರುತ್ತೆ, ಪುಷ್ಪದ ಅಲಂಕಾರ ಇರುತ್ತೆ, ಆಮೇಲೆ ಅದ ವಿಶೇಷವಾಗಿ ನಮ್ಮ ದಾಳಂಬರಿ ಅಲಂಕಾರ ಇರುತ್ತೆ. ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಭಗವಂತ ಮಾಡಿಸ್ಕೊಂತಾನೋ ಅದರೆಲ್ಲ ಮಾಡಿಸ್ಕೊಂತಾನೆ. ವಿಶೇಷವಾಗಿ ಮಾಡಿದ ಪುಷ್ಪದ ಅಲಂಕಾರ ಹೆಚ್ಚಿನ ರೀತಿಯಲ್ಲಿ ಇದ್ದೇ ಇರುತ್ತೆ. ಸೇವಾಕರ್ತರು ಯಾವ ರೀತಿ ಬರ್ತಾರೋ ಆ ರೀತಿ ಬಂದ್ ಮಾಡ್ತಾರೆ. ಮುರುಗನ್ಗೆ ಯಾವ ಪ್ರಸಾದ ಇಷ್ಟ? ಮುರುಗನ್ಗೆ ಹುಳಿ ಪದಾರ್ಥ ಇಷ್ಟ. ಹುಳಿ ಪದಾರ್ಥದಲ್ಲಿ ಏನ್ ಸ್ಪೆಷಲ್ ಆಗಿ ಮಾಡ್ತೀರಾ ದೇವಸ್ಥಾನ? ಪುಳಿಯೋಗರೆ ಜಾಸ್ತಿ. ಯಾವ ವಾರ ಪುಳಿಯೋಗರೆ ಮಾಡ್ತೀರಾ? ಮಂಗಳವಾರ ವಿಶೇಷವಾಗಿ ಇದ್ದೇ ಇರುತ್ತೆ. ಮಂಗಳವಾರ ವಿಶೇಷವಾಗಿ ಮುರುಗನ್ ಇದ್ದೇ ಇರುತ್ತೆ, ಪುಳಿಯೋಗರೆ ಇದ್ದೇ ಇರುತ್ತೆ. ಹುಳಿ ಇಲ್ಲ ಅಂದ್ರೆ ಅವಲಕ್ಕಿ ಜಾಸ್ತಿ ಇರುತ್ತೆ, ಅವಲಕ್ಕಿ ಇರುತ್ತೆ. ಅವಲಕ್ಕಿ ಮನೆ ಅಂದ್ರೆ ಒಂದೇನಂದ್ರೆ ಹೆಚ್ಚಿನ ಅಂಶ ಹುಳಿ ಅಂಶ ಇರಬೇಕು. ಭಗವಂತ ಹುಳಿ ಅಂಶ ಇದ್ರೆ ಭಗವಂತನ ತೃಪ್ತಿನ ಆಗ್ತಾನೆ. ಮತ್ತೆ ಇನ್ನೊಂದು ಎರಡನೇದು ಭಸ್ಮ, ಅದರಲ್ಲೇ ತೃಪ್ತಿ ಆಗುತ್ತೆ. ಭಗವಂತ ತೃಪ್ತಿ ಆಗೋದೇ ಭಸ್ಮದಿಂದ. ಭಸ್ಮದ ಅಲಂಕಾರ, ಭಸ್ಮದ ವಿಭೂತಿ ಮತ್ತೆ ನಮ್ಮ ಪುಳಿಯೋಗರೆ, ಈ ಪುಳಿಯೋಗರೆ ಏನು ಸೇವೆಯನ್ನು ಮಾಡಿರ್ತಾರೆ ಆ ಸೇವಾಕರ್ತರು ಕೊಟ್ಟಾಗ ಆ ಭಗವಂತ ಅದರಲ್ಲೂ ಅವರು ದಂಡರಾಗಿ 1 ವಾರ 2 ವಾರ 3ನೇ ವಾರ ಬಂದು ನನ್ನ ಕೆಲಸ ಆಯ್ತು ಅಂತ ಬಂದು ಎಷ್ಟೋ ಜನಗಳು ಇದೆ, ಅನುಭವ ಇದೆ, ಸಾಕಷ್ಟು ಅನುಭವ ಇದೆ. ಅವ್ರಿಗೂ ಸಹ ಸಾಕಷ್ಟು ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಶಾಂತಿ ಗಣಪತಿ ದೇವಸ್ಥಾನದ ಹಿಂದಿನ ಭಾಗ ಹುತ್ತಗಳಿದೆ ಹಾಗೂ ನಾಗರ ಕಲ್ಲೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಪೂಜೆ ಕೂಡ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀ ಮುನಿಕೃಷ್ಣ ಅಂತ ಹೇಳಿ. ನೀವ್ ಎಲ್ಲಿಂದ ಬರ್ತಾ ಇರೋದು ಸರ್ ದೇವಸ್ಥಾನಕ್ಕೆ? ನಮ್ಮ ಜನ್ಮಸ್ಥಳನೇ ಇದು. ನಮ್ಮ ವಂಶ ಪಾರಂಪರಿಕವಾಗಿ ನಾವ್ ಇಲ್ಲೇ ಇರೋದು. ಈ ಕಲ್ಲಿನ ಇತಿಹಾಸ ನಿಮಗ್ ಗೊತ್ತಿದೆ, ಸೊ ಸ್ವಲ್ಪ ಇತಿಹಾಸ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇದು 1883ರಲ್ಲಿ ಪ್ಲೇಗು ಅಂತ ಬಂದು ಕಾಯಿಲೆ ಬಂದು ಇಡೀ ಊರ್ ಜನನೇ ಸಾಯಕ್ ಇದಾಯ್ತು. ಆಗ ಇಲ್ಲೊಬ್ರು ಜಡ್ಜ್ ಇದ್ರು. ಅವ್ರ ಮನೆಯಲ್ಲಿ ನಮ್ಮ ತಾತ ಅವರು ಎತ್ತಿನ ಗಾಡಿ ಕಟ್ಕೊಂಡು ಹೊಸಕೋಟೆಗೆ ವಾರಕ್ಕೆ 3 ಕೇಸ್ ನಡೀತಾ ಇತ್ತು, ಸೋಮವಾರ, ಬುಧವಾರ, ಶುಕ್ರವಾರ. ಅಲ್ಲೊಬ್ರು ಆಂಧ್ರದವರು ಅವ್ರಿಗೆ ಪರಿಚಯ ಆಗಿ ಚಕ್ರೇಶ್ವರಿ ಅಂತ ಈ ದೇವತೆನ ಒಂದು ತಗೊಂಬಂದು ಇಲ್ಲಿ ನೆಲೆಸೋದಕ್ಕೆ ಏರ್ಪಾಟ್ ಮಾಡಿಕೊಟ್ರು. ಆಗಿಂದ ಈ ಊರಲ್ಲಿ ಯಾವ ಒಂದು ಕ್ಷೇಮ ಅದು ಇದೆಲ್ಲ ಯಾವ ರೋಗಗಳು ಬರ್ದಿರಂಗೆ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿಂದ ಇದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. 1887ರಲ್ಲಿ ಸ್ಥಾಪನೆ ಆಯ್ತಿದ್ದು. ದೇವಸ್ಥಾನದಲ್ಲಿ ಏನೇನು ಪವಾಡ ನಡೆದಿದೆ, ನಿಮ್ ಜೀವನದಲ್ಲಿ ಯಾವ್ದಾದ್ರ ಪವಾಡ ನಡೆದಿದ್ಯಾ ಅಂತ ನಮ್ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಜನ್ಮದ ತಾರೀಖು ಬಂದು 15/8/1949. ನಾನು ಒಂದ್ 3-4 ವರ್ಷದಿಂದ ನಾವು ದೊಡ್ಡ ಜ್ಞಾನೋದಯ ಬಂದ್ಮೇಲೆ ಇಲ್ಲಿ ಏನೇ ಮಕ್ಕಳಿಗೆ ಯಾರೇ ಒಂದ್ ಕಾಯಿಲೆ ಬರ್ಲಿ, ಜ್ವರ ಬರ್ಲಿ, ಏನೇ ಬರ್ಲಿ, ಈ ದೇವ್ರಿಗೆ ಬಂದು ಒಂದು ಮೊಸರು, ನೀರು, ಹಾಲು ಏನಾದ್ರೂ ಅಭಿಷೇಕ ಮಾಡ್ಬಿಟ್ಟು ಹೋದ್ರು ಅಂದ್ರೆ ಅವ್ರ ಮನೇಲಿ ಆ ಕಾಯಿಲೆ ಗುಣ ಆಗ್ತಾ. ಆಗ ಡಾಕ್ಟ್ರು ಗೀಕ್ರೆಲ್ಲ ಅಪರೂಪ ಆಗ್ತಾ ಇತ್ತು. ಡಾಕ್ಟ್ರು ವೈದ್ಯಕೀಯ ಪರಿಚಯ ಇರ್ಲಿಲ್ಲ. ನಾಟಿ ಔಷಧಿ ಅದು ಕೊಡುವಂತ ಕಾಲದಲ್ಲಿ ನಮ್ಗೆ ಈ ತಾಯೇ ಕಾಪಾಡ್ತಾ ಇದ್ದಿದ್ದು ಈ ಊರೆಲ್ಲ ಜನಗಳ. ಸರ್, ನೀವು ಪೂಜೆ ಮಾಡ್ತಾ ಇದ್ರಿ, ಮರದ ಬಗ್ಗೆ ಹೇಳಿ. ಯಾವ ಮರ ಇದು ಹಾಗೂ ಯಾಕೆ ಪೂಜೆ ಮಾಡ್ಬೇಕು ಅದು ನಮ್ಮ ವೀಕ್ಷಕರಿಗೆ ಹೇಳಿ. ಮೇಡಮ್, ಇದು ಬನ್ನಿ ಮರ ಅಂತ. ಇದು ನಮ್ಮ ಶ್ರೀಮಂತನಿಗೆ ಇದು ಮರ, ವೃಕ್ಷ, ಶನಿ ವೃಕ್ಷ ಅಂತ ಹೇಳ್ತಾರೆ, ಬನ್ನಿ ಮರ ಅಂತ. ಇದು ಬನ್ನಿ ಮರ ಬಂದು ಪಾಂಡವರ ಕಾಲದಲ್ಲಿ
ಅವರು ಯುದ್ಧ ಮಾಡೋ ಟೈಮಲ್ಲಿ ಅದನ್ನ ಸಾಮಗ್ರಿಗಳನ್ನೆಲ್ಲ ಅಂದ್ರೆ ಯುದ್ಧದ ಏನಿರುತ್ತೋ ಅದನ್ನೆಲ್ಲ ಇದರೊಳಗೆ ಇಟ್ಟಿರ್ತಾರೆ. 9 ದಿವಸ ನವರಾತ್ರಿ ವಿಜಯದಶಮಿ ಸಹ ಅಲ್ಲಿಂದ ತೆಗಿತಾ ಇರೋದು. ಈ ಯಾರು ವಿಜಯದಶಮಿ ಸಹ 9 ದಿನ ಈ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೋ ಎಲ್ಲ ಒಳ್ಳೇದಾಗತ್ತೆ ಅಂತ ಒಂದಿದೆ, ಶ್ರೀಮಂತ ಬಲ ಸಿಗುತ್ತೆ ಅಂತ ಒಂದಿದೆ. ಈ ದೇವಸ್ಥಾನದಲ್ಲಿ ಯಾವಾಗ ಪೂಜೆ ಮಾಡ್ತೀರಾ ಮೇಡಮ್? ಇದು ಮಾಘ ಮಾಸದಲ್ಲಿ ಮತ್ತೆ ವಿಜಯದಶಮಿ ಸಹ ಎಲ್ಲಾ ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ಬರ್ತಾರೆ. ಬೆಳಿಗ್ಗೆ 4-5 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಮಕ್ಳು. ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಶ್ರೀ ಶಾಂತಿ ಗಣಪತಿ ದೇವಸ್ಥಾನ ಬಗ್ಗೆ ನಿಮಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಇಂತ ಒಳ್ಳೆ ಒಳ್ಳೆ ದೇವಸ್ಥಾನದ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ ಖುಷಿ ಟಿವಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.